Hi, hello, namaskara, namaste. Welcome back to another episode of Janata Spoken English, sponsored by Janata Media Digital Platform in collaboration with New Hardwick Indian School for a better tomorrow. This is me, your Lakshmi Janarsimha. English is easy. ನಿಮಗೆ ಅನ್ನಿಸ್ಬೇಕಷ್ಟೇ. So viewers, ನನ್ನ ಹೊಸ ವ್ಯೂವರ್ಸ್ಗೆಲ್ಲ ನಮಸ್ಕಾರ, ಹಳೆ ವ್ಯೂವರ್ಸ್ಗೆಲ್ಲ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಗೇನ್. ನೀವು ಹೊಸ ವ್ಯೂವರ್ಸ್ ಏನಾದ್ರೂ ನಮ್ಮ ಹಳೆ ಪ್ರೀವಿಯಸ್ ಎಪಿಸೋಡ್ಸ್ ನ ನೋಡ್ಬೇಕು ಅಂತಂದ್ರೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಪ್ಲೇ ಲಿಸ್ಟ್ ಕೂಡ ರೆಡಿ ಆಗಿದೆ, ನೀವು ಅಲ್ಲೋಗಿ ನೋಡ್ಕೊಂಡ್ ಬರ್ಬೋದು. ಅಂಡ್ ಟು ಆಲ್ ಮೈ ಓಲ್ಡ್ ವ್ಯೂವರ್ಸ್ ಆರ್ ನನ್ನ ವ್ಯೂವರ್ಸ್, ಶುರು ಮಾಡೋಣ. ಓಕೆ, ಸೊ ಬೇಸಿಕಲಿ 4 ಥೀಮ್ ತಗೊಂಡಿದ್ವಿ. ಆರ್ಟಿಕಲ್ಸ್ ಆಯ್ತು, ಪ್ರಿಪೋಸಿಷನ್ ಆಯ್ತು, ಕಂಜಂಕ್ಷನ್ಸ್ ಆಗಿದೆ. ಓಕೆ, ಆಲ್ 3 ಬೇಸಿಕ್ ಲೆವೆಲ್ ಅಲ್ಲಿ ಮುಗಿಸಿದೀವಿ. ಆಯ್ತಾ? ನೀನ್ ಇನ್ನ ಔಟ್ ಮಾಡಿಲ್ಲ ಗುರು ಅನ್ಬೇಡಿ, ಆಯ್ತಾ? ಅದಕ್ಕೂ ಒಂದು ರೀಸನ್ ಇದೆ, ಮುಗಿಸೋಣ. ಆಯ್ತಾ? ಯಾವ್ದಾದ್ರು ಒಂದು ಕ್ಯೂರಿಯಾಸಿಟಿ ಕಾಯ್ತಾ ಇರ್ಬೇಕಲ್ಲ ನಿಮ್ಗೆ, ಅದೇ ಆ ಔಟ್ ಇಟ್ಕೊಂಡು ಮಾತಾಡ್ತೀನಿ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೋಗೋಣ. ಇವತ್ತಿನ ಎಪಿಸೋಡ್ಗೆ ನೀವ್ ರೆಡಿನಾ? ಶುರು ಮಾಡೋಣ. ಟೆನ್ಸಸ್ ಕನ್ನಡ ಪಕ್ಕಾ ಗೊತ್ತಿರೋರ್ಗೆ ಇದನ್ನ ಕನ್ನಡದಲ್ಲಿ ಕಾಲಗಳು ಅಂತ ಕರಿತೀವಿ ಅಲ್ವಾ? ಇರೋದು 3 ಕಾಲ: ಭೂತ, ಭವಿಷ್ಯತ್, ವರ್ತಮಾನ. ಆಯ್ತಾ? ಆದ್ರೆ ಇದು ಕನ್ನಡ ಅಲ್ಲ ಸ್ವಾಮಿ, ಇದು ಇಂಗ್ಲಿಷ್. ನೀವು ನಂಬ್ತಿರೋ ಬಿಡ್ತಿರೋ, ಇಂಗ್ಲಿಷ್ ಅಲ್ಲಿ ಒಟ್ಟು 12 ಕಾಲಗಳಿದೆ. ವಿ ಆರ್ ಹ್ಯಾವಿಂಗ್ ಟೋಟಲಿ 12 ಟೆನ್ಸ್ ಫಾರ್ಮ್. 12 ಇವಾಗ ಹೇಳ್ಕೊಡ್ತೀಯಾ? ಸಾರಿ, 12 ಕಲಿಯೋದಕ್ಕೆ ನನಗೆ ಹೇಳ್ಕೊಡೋದಕ್ಕೆ ನನಗೂ ಟೈಮ್ ಇಲ್ಲ. ಹೇಳ್ಕೊಟ್ರೆ ಅದನ್ನ ನೀವು ನೆನ್ಪಿಟ್ಕೊಳ್ಳೋದು ಇಲ್ಲ. ಯಾವಾಗ್ಲೂ ನಾನ್ ಅನ್ಕೊಳ್ಳೋದೇನಂತಂದ್ರೆ, ಅನ್ನ ಯಾವ್ದಾದ್ರೂ ಆಗಿರ್ಲಿ, ಊಟ ಚೆನ್ನಾಗಿರ್ಬೇಕು ಅಲ್ವಾ? ಸೊ ನೀವು ಬಾಸ್ಮತಿ ರೈಸ್ ಆದ್ರೂ ಅಕ್ಕಿ, ರೇಷನ್ ಕಾರ್ಡ್ ಅಕ್ಕಿ ಆದ್ರೂ ಹಾಕಿ, ಯಾವ್ದೋ ಒಂದು ನಾವು ತಿನ್ನೋ ಊಟ ನಮಗ್ ಚೆನ್ನಾಗಿರ್ಬೇಕು. ನಾನು ಇವಾಗ ಈ 3 ಟೆನ್ಸ್ ಬರ್ದಿದ್ದೀನಿ, ಇನ್ನ 9 ಇದೆ. ಆಯ್ತಾ? ಅಂದ್ರೆ ಇದ್ರಲ್ಲಿ 4, ಇದ್ರಲ್ಲಿ 4, ಅದ್ರಲ್ಲಿ 3, ಈ ತರ 12 ಇದೆ ಒಟ್ನಲ್ಲಿ. ಆಯ್ತಾ? 12 ನಿಮಗೆ ಹೆಸರು ಹೇಳ್ಬಿಟ್ಟು ಹೇಳ್ತಾ ಹೋದ್ರೆ ನೆನ್ಪಿರಲ್ಲ. ನಾವು ಸ್ಪೋಕನ್ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಏನೇನ್ ಬಳಸ್ಬೇಕು, ಹೆಂಗ್ ಬಳಸ್ಬೇಕು ಅನ್ನೋದಷ್ಟೇ. ಗ್ರಾಮರ್ ಕ್ಲಾಸ್ ಅಂತ ಮುಂದಕ್ಕೆ ಏನಾದ್ರು ಮಾಡಿದ್ರೆ ಅವಾಗಿಂದಲೇ ಹೇಳೋಣ. ಸೊ ಬೇಸಿಕ್ ಟೆನ್ಸ್ ಫಾರ್ಮ್. Tense is mainly referred to the form of the action or the verb or the sentence that it is being used. ಒಂದು ಸೆಂಟೆನ್ಸ್ ಆಗಿರ್ಬೋದು, ಒಂದು ಆಕ್ಷನ್ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಅದು ಯಾವ ಕಾಲದಲ್ಲಿದೆ, ಅವಾಗ ಯಾವ್ಯಾವ ತರ ಬದಲಾವಣೆಗಳಾಗುತ್ತೆ, ಅದೇ ಇವತ್ತಿನ ಮೇನ್ ಥೀಮ್. 3 ಮೇನ್ ಇದೆ: ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಅಂದ್ರೆ ಭೂತಕಾಲ or ಹಳೇದು, ಪ್ರೆಸೆಂಟ್ ಅಂದ್ರೆ ವರ್ತಮಾನ, ಫ್ಯೂಚರ್ ಅಂದ್ರೆ ಭವಿಷ್ಯತ್. ನಮ್ ಕನ್ನಡದಲ್ಲಿ ತುಂಬಾ ಈಸಿ, ಹೇಳ್ತಾ ಇಲ್ವಾ? ಅದಕ್ಕೆ ಪ್ರಪಂಚದಲ್ಲೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಲ್ಯಾಂಗ್ವೇಜಸ್ ಅಂತ ಕರೆಯೋದು. ಅವನು ಊಟ ಮಾಡಿದ ಸೆಂಟೆನ್ಸ್ ಮುಗಿಯೋಷ್ಟೊತ್ತಿಗೆ ನಾವು ಕಂಡು ಹಿಡ್ಕೊಂಡ್ಬಿಡ್ತೀವಿ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ. ಇಂಗ್ಲಿಷ್ ಹಂಗಲ್ಲ. ವೇಟ್. ಓಕೆ, ಒಂದು ಸಿಂಪಲ್ ಸೆಂಟೆನ್ಸ್ ತಗೋತೀನಿ. ಆಯ್ತಾ? ಇಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಮೇಜರ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂದ್ರೆ, ಆ 12 ಟೆನ್ಸಸ್ ನಾನು ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ, ಅವನು ಏನ್ ಮಾಡ್ದ, ಮಾಡ್ತಿದಾನ, ಮಾಡ್ತಾನ, ಆಯ್ತಾ ಅನ್ನೋದ್ರ ಮೇಲೆ. ನನಗ್ ಕಾಲ್ ಬಂದಿತ್ತು. ಏನಂತಂದ್ರೆ, ಈ ನನ್ ಮಗ ಎಕ್ಸಾಂಪಲ್ ತಗೋಬೇಕಾದ್ರೆ ಬರೀ ಹುಡುಗಿರ ಎಕ್ಸಾಂಪಲ್ನೇ ತಗೋತಾನೆ, ಶಿ, ಹರ್ ಅದನ್ನೇ ತಗೋತಾನೆ ಅಂತ. ನೀವು ಮಾತಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಾನು ಜಾಸ್ತಿ ಸರ್, ಸ್ವಾಮಿ ಅಂತ ಯೂಸ್ ಮಾಡ್ತೀನಿ. ಮಾತಾಡ್ಬೇಕಾದ್ರೆ ಮೇಲ್ ಪ್ರಿಫರೆನ್ಸ್ ಕೊಟ್ಟಾಗ ಎಕ್ಸಾಂಪಲ್ಗೆ ಫಿಮೇಲ್ ಪ್ರಿಫರೆನ್ಸ್ ಕೊಡೋಣ. ಈಕ್ವಾಲಿಟಿ ಬೇಕಲ್ವಾ? ತಗೊಳ್ಳೋಣ ಮುಂದಕ್ಕೆ. ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ. ಆಯ್ತಾ? ಒಂದು ಹುಡುಗಿ ಒಂದು ಲೆಟರ್ ಬರೀತಿದಾರಂತೆ. ಆಯ್ತಾ? ಅದು ನೀವು ಡೈರೆಕ್ಟ್ ಸೆಂಟೆನ್ಸ್, ಈಸಿ. ಏನಪ್ಪ ಈಸಿ ಆಗಿದೆ, ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ. ಹೌದು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆದರೆ ಇಂಗ್ಲಿಷ್ ನ ಬ್ಯೂಟಿ ಇರೋದು, ಅದು ಯಾವ ವರ್ಷನ್ಸ್ ಅಲ್ಲಿ ಹೋಗುತ್ತೆ ಅದ್ರ ಬೇಸಿಸ್ ಮೇಲೆ. ಒಂದೇ ಸೆಂಟೆನ್ಸ್ ನ ಬೇರೆ ಬೇರೆ ವರ್ಷನ್ಸ್ ಅಲ್ಲಿ ಹೆಂಗ್ ಬರೆಯೋದು ಅಂತ ಹೇಳ್ತೀನಿ. ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ, ಪ್ರಾಪರ್ ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್. ಇವಾಗ ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ, ಇದನ್ನೇ ತಗೊಂಡಿದ್ದೀನಿ. ನೆಕ್ಸ್ಟ್, ಶಿ ರೈಟ್ಸ್ ಅ ಲೆಟರ್ ಎವ್ರಿ ಡೇ, ಕಂಟಿನ್ಯೂಟಿ ಇದೆ. ಫಸ್ಟ್ ಸೆಂಟೆನ್ಸ್ ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ ಇವಾಗಷ್ಟೇ. ನೆಕ್ಸ್ಟ್ ಸೆಂಟೆನ್ಸ್ ಶಿ ರೈಟ್ಸ್ ಅ ಲೆಟರ್ ಎವ್ರಿ ಡೇ, ಪ್ರತಿದಿನ ಬರೀತಿದ್ದಾಳೆ. ಓಕೆ, ಶಿ ಹ್ಯಾಸ್ ರಿಟನ್ 3 letters ಟುಡೇ, ಇವತ್ತು ಆಲ್ರೆಡಿ ಬರ್ದು ಮುಗಿಸ್ಬಿಟ್ಟಿದ್ದಾಳೆ 3. ಟುಡೇ ನಿಮಗೆ ಪ್ರೆಸೆಂಟ್ ಅನ್ಬೋದು, ಬಟ್
ಆಲ್ರೆಡಿ ನಾನು ತಿಂಡಿ ಮಾಡ್ದೆ ಅನ್ನೋದ್ ಕನ್ನಡದಲ್ಲಿ ಸೀದಾ ಪಾಸ್ಟ್ ಟೆನ್ಸ್ ಕೊಟ್ಟೋಗುತ್ತೆ. ಇಂಗ್ಲಿಷ್ ಅಲ್ಲಿ ಹಂಗಲ್ಲ. ಟುಡೇ ಪ್ರೆಸೆಂಟೇ ಆಗಿರ್ಬೋದು, ಆದ್ರೆ ಇವತ್ತು ನಾನು ಆಲ್ರೆಡಿ ಒಂದ್ ಕೆಲಸ ಮುಗಿಸ್ಬಿಟ್ಟಿದ್ದೀನಿ, ಅಲ್ಲಿ ಕೂಡ ವರ್ಡ್ ಚೇಂಜ್ ಆಗುತ್ತೆ. ಶಿ ಹ್ಯಾಸ್ ರಿಟರ್ನ್ 3 letters ಟುಡೇ. ಹ್ಯಾಸ್ ರಿಟರ್ನ್ ಪಾಸ್ಟ್ ಟೆನ್ಸ್ ಆಗೋಯ್ತದು ಇವತ್ತಿಂದು. ಶಿ ರೋಟ್ ಅ ಲೆಟರ್ ಎಸ್ಟರ್ಡೇ, ನೆನ್ನೆದಂತೂ ಇನ್ನ ಪಾಸ್ಟ್. ಶಿ ಹ್ಯಾಸ್ ರಿಟರ್ನ್ 3 letters ಟುಡೇ ಆಗೋಗಿದೆ. ಶಿ ಹ್ಯಾಸ್ ರೋಟ್ ಅ ಲೆಟರ್ ಎಸ್ಟರ್ಡೇ. ಓಕೆ, ನೆಕ್ಸ್ಟ್ ಶಿ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ಶಿ ವಾಸ್ ರೈಟಿಂಗ್ ಅಂದ್ರೆ ಅದು ಮುಗಿಸಿದ್ಲ ಇಲ್ವಾ ನಾನು ನೋಡಿಲ್ಲ. ಸ್ವಲ್ಪ ತಲೆಗುಳ ಬಿಟ್ಟಂಗಿರುತ್ತೆ, ಇಂಗ್ಲಿಷ್ ಅಷ್ಟೇ. ಶಿ ವಿಲ್ ರೈಟ್ ಅ ಲೆಟರ್ ಟುಮಾರೋ. ಶಿ ವಿಲ್ ರೈಟ್ ಅ ಲೆಟರ್. ಶಿ ವಿಲ್ ಹ್ಯಾವ್ ರಿಟರ್ನ್ ದ ಲೆಟರ್ ಬೈ ಟುಮಾರೋ ಈವ್ನಿಂಗ್. ಶಿ ವಿಲ್ ಹ್ಯಾವ್ ರಿಟರ್ನ್. ಇನ್ನ ಬದ್ ಮುಗಿಸಿಲ್ಲ, ನಾಳೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾಳೆ. ಈ ತರ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಇಂಗ್ಲಿಷ್ ನ ನೀವು ಮತ್ತೆ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಗ್ರಾಮರ್ ಕ್ಲಾಸಸ್ ನ ತಗೊಂಡಾಗ ಗ್ರಾಮರ್ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತಾರೆ. ಅದ್ಯಾವುದು ತಲೆಗೆ ತಗೋಬೇಡಿ. ನಿಮಗ್ ಸಿಂಪಲ್ ಆಗಿ ನಾನು ಇಂಗ್ಲಿಷ್ ಬಗ್ಗೆ ಹೇಳೋದು ಇಷ್ಟೇ. ನೀವ್ ಏನ್ ಮಾತಾಡ್ತಿದ್ದೀರಾ ಅನ್ನೋ ಕ್ಲಾರಿಟಿ ನಿಮಗಿತ್ತು ಅಂತಂದ್ರೆ ಇಂಗ್ಲಿಷ್ ಇಸ್ ಈಸಿ. ಹೆಂಗೆ ಅಂತ ಹೇಳ್ತೀನಿ, ಇವಾಗ ಲೆಟರ್ ಬರಿತಾ ಇದ್ದೀನಿ ಅಷ್ಟೇ ನನ್ನ ಕಾನ್ಸೆಪ್ಟ್, ಆಯ್ತಾ? ಅದು ನಿನ್ನೆ ಬರದ್ನ, ಇವತ್ ಎಷ್ಟು ಬರದೆ, ನಾಳೆ ಬರಿತೀನ, ನಾಳೆ ಅಷ್ಟ್ರಲ್ಲಿ ಎಷ್ಟು ಬರಿತೀನಿ. ಈ ಸೆಂಟೆನ್ಸಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಇಲ್ಲ ಅಲ್ಲ. ನಾಳೆ ಅಷ್ಟೊಂದು ಒಂದ್ ಲೆಟರ್ ಬರಿತೀನಪ್ಪ, ಎನಿ ಪ್ರಾಬ್ಲಮ್ ಇಲ್ಲ. ನಾಳೆ ಅಷ್ಟಲ್ಲಿ ಒಂದ್ ಲೆಟರ್ ಬರಿತೀನಿ ಅನ್ನೋದು ಇಲ್ಲಿದೆ. ಶಿ ವಿಲ್ ಹ್ಯಾವ್ ರಿಟರ್ನ್ ಅ ಲೆಟರ್ ಬೈ ಟುಮಾರೋ ಈವ್ನಿಂಗ್. ನಾಳೆ ಅಷ್ಟಲ್ಲಿ ಒಂದು ಬರ್ದಿರ್ತಾಳೆ. ನಿನ್ನೆ ಒಂದು ಬರ್ದಾಯ್ತು. ಶಿ ರೋಟ್ ಅ ಲೆಟರ್ ಎಸ್ಟರ್ಡೇ. ಶಿ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ನಿನ್ನೆ ಬರಿತಾ ಇದ್ದಿದ್ದು ನೋಡ್ದೆ, ಬರಿತಾ ಇದ್ದಿದ್ದು ಅಲ್ವಾ? ಶಿ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ಸೊ ಸೆಂಟೆನ್ಸ್ ನೀವು ಪ್ರಾಪರ್ ಆಗಿ ನೀವ್ ಏನನ್ನ ಕನ್ವೆ ಮಾಡ್ಕೋಬೇಕು ಅನ್ಕೋತೀರಾ ಅದಕ್ಕೆ ತಕ್ಕದಂಗೆ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಗಳು ಚೇಂಜ್ ಆಗುತ್ತೆ. ಓಕೆ, ಇನ್ನೊಂದ್ಸರಿ ನೋಡೋಣ. ಶಿ ಈಸ್ ರೈಟಿಂಗ್ ಅ ಲೆಟರ್ ನೌ. ಶಿ ರೈಟ್ಸ್ ಅ ಲೆಟರ್ ಎವ್ರಿ ಡೇ. ದಿನಕ್ಕೊಂದು ಲೆಟರ್ ಶಿ ರೈಟ್ಸ್. ಶಿ ಹ್ಯಾಸ್ ರಿಟರ್ನ್ 3 letters ಟುಡೇ. ಇವತ್ತು ಆಲ್ರೆಡಿ 3 letter ಬರ್ದ್ಬಿಟ್ಟಿದ್ದಾಳೆ. ಶಿ ರೋಟ್ ಅ ಲೆಟರ್ ಎಸ್ಟರ್ಡೇ. ನಿನ್ನೆ ಒಂದು ಲೆಟರ್ ಬರ್ದಿದ್ದಾರೆ. ಶಿ ವಾಸ್ ರೈಟಿಂಗ್ ಅ ಲೆಟರ್ ಎಸ್ಟರ್ಡೇ. ವಾಸ್ ರೈಟಿಂಗ್. ಶಿ ವಿಲ್ ರೈಟ್ ಅ ಲೆಟರ್ ಟುಮಾರೋ. ಓಕೆ, ಶಿ ವಿಲ್ ಹ್ಯಾವ್ ರಿಟರ್ನ್ ದ ಲೆಟರ್ ಬೈ ಟುಮಾರೋ ಈವ್ನಿಂಗ್. ನಾಳೆ ಅಷ್ಟರಲ್ಲಿ ಒಂದು ಲೆಟರ್. ಇದನ್ನ ಇನ್ನ ಸ್ವಲ್ಪ ಕ್ಲಾರಿಟಿ ಆಗಿ ನೋಡೋಣ. ನಿಮಗೆ ಅಲ್ಲಿ ಮೇನ್ ಆಗಿ ತಗೋಬೇಕಾಗಿರೋ ಅಂತದ್ದು ಯಾವ ಕೆಲಸ, ದ ಆಕ್ಷನ್ ವರ್ಡ್. ವಿ ಕಾಲ್ ಇಟ್ ಆಸ್ ವರ್ಬ್. VERB ವರ್ಬ್ ಅಂತ ಕರಿತೀವಿ. ಅಂದ್ರೆ ದ ಆಕ್ಷನ್ ವರ್ಡ್, ಏನ್ ನಡೀತಿದೆ ಅದು ಒಂದು ಟೇಬಲ್ ತರ ಕೊಟ್ಟಿದ್ದೀನಿ ನಿಮ್ಗೆ. ಪ್ರೆಸೆಂಟ್, ಪಾಸ್ಟ್. ಈಟ್ ತಿನ್ನೋದು, ಇಟ್ ಇಸ್ ಪ್ರೆಸೆಂಟ್. ಏಟ್ ಅನ್ನೋದು ಪಾಸ್ಟ್ ಟೆನ್ಸ್. ಸ್ಪೀಕ್ ಪ್ರೆಸೆಂಟ್ ಟೆನ್ಸ್. ಸ್ಪೋಕ್ ಪಾಸ್ಟ್ ಟೆನ್ಸ್. ರನ್ ಪ್ರೆಸೆಂಟ್ ಟೆನ್ಸ್. ran past tense. Write present tense. Wrote past tense. Go present. Gone or went ಎರಡು ನಡೆಯುತ್ತೆ. Gone or went ಅನ್ನೋದು past tense. Buy ತಗೊಳ್ಳೋದು is present. Bought is past tense. See is present. Saw is past tense. ಸೊ ನಿಮಗೆ ನಾನು ಇವತ್ತು ಒಂದು ಗ್ರೇಸ್ ಕೊಡ್ತೀನಿ. ಏನಂತಂದ್ರೆ ಯಾವುದೇ ರೀತಿಯಾದಂತಹ ಅಸೈನ್ಮೆಂಟ್ ಆರ್ ಈ 30 seconds ಟೈಮ್ ಕೊಟ್ಬಿಟ್ಟು ಫಿಲ್ ಮಾಡಿ ಅಂತೀನಿ ಗೊತ್ತಾ, ಅದು ಇವತ್ತಿಲ್ಲ. ವೈ? ಬಿಕಾಸ್ ನಾವು ಟೆನ್ಸೆನ್ಸ್ ನ ಪರ್ಫೆಕ್ಟ್ ಆಗಿ ಕಲಿಯೋದಕ್ಕೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾನು ಇಲ್ಲಿ ಫ್ಯೂಚರ್ ನ ಬರ್ದಿಲ್ಲ, ಬರೀ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಬರ್ದಿದ್ದೀನಿ. ಫ್ಯೂಚರ್ಗೆ ಏನಪ್ಪ ಯೂಸ್ ಮಾಡೋದು ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೋಸ್ಟ್ ಆಫ್ ದ ವರ್ಡ್ಸ್ ದಟ್ ಆರ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್ will also be used in future tense. ಸೇಮ್ ವರ್ಡ್ ಏನು ಇವಾಗ ಈಟ್ ಬಂದು ಏಟ್ ಆಗೋಗಿದೆ, ಆಯ್ತಾ? ಬಟ್ ಫ್ಯೂಚರ್ಗೆ ಈಟೇ ಇರುತ್ತೆ. ಮತ್ತೆ ಹಿಂಗಪ್ಪ ಡಿಫ್ರೆನ್ಸ್ ಕಂಡುಹಿಡಿಯೋದು ಅಂತಂದ್ರೆ ಅದ್ರ ಹಿಂದೆ ಕೆಲವು ಸಪೋರ್ಟಿಂಗ್ ವರ್ಡ್ಸ್ ಬರುತ್ತೆ.
ವಿ ಕಾಲ್ ದಮ್ ಆಸ್ ಆಕ್ಸಿಲರಿ ವರ್ಬ್ಸ್. ಒಂದು ಸೆಂಟೆನ್ಸ್ಗೆ ಟೆನ್ಸ್ ನ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇಸ್ ದ ಆಕ್ಸಿಲರಿ ವರ್ಬ್ಸ್. ಆಯ್ತಾ? ಏನಕ್ಕೆ ಮೇನ್ ಥೀಮ್ ನಾನು ಮಾಡಬೇಕು ಅನ್ಕೊಂಡಿದ್ದು ಆಕ್ಸಿಲರಿ ವರ್ಬ್ಸ್, ಆದ್ರೆ ಟೆನ್ಸಸ್ ನ ಇಂಟ್ರೊಡಕ್ಷನ್ ನಿಮಗೆ ಕೊಟ್ಟು ಆಮೇಲೆ ಆಕ್ಸಿಲರಿ ವರ್ಬ್ಸ್ ಹೋಗೋಣ ಅಂತ. ಬೇಸಿಕ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದ್ರೆ, ಶಿ ಈಸ್ ರೈಟಿಂಗ್ ಅ ಲೆಟರ್. ರೈಟಿಂಗ್ ಇಸ್ ದ ವರ್ಬ್, ದಟ್ ಇಸ್ ದ ಆಕ್ಷನ್ ದಟ್ ಇಸ್ ಬೀಂಗ್ ಡನ್. ಅವ್ರು ಮಾಡ್ತಿರೋ ಕೆಲ್ಸನ ನಾವು ವರ್ಬ್ ಅಂತ ಕರಿತೀವಿ. ವರ್ಬ್ ಇಸ್ ದ ಆಕ್ಷನ್ ವರ್ಡ್. ಅದ್ ಯಾವ ಟೆನ್ಸ್ ಅಲ್ಲಿ ಇದೆ ಅನ್ನೋದು ಸಪೋರ್ಟಿಂಗ್ ಬರೋದು ಆಕ್ಸಿಲರಿ. is an auxiliary verb. She writes a letter. Direct, ಏನೋ ಪ್ರಾಬ್ಲಮ್ ಇಲ್ಲ. She has written ಪಾಸ್ಟ್ ಅಲ್ಲಿ ಆಗಿದೆ ಅನ್ನೋದಕ್ಕೆ ಹ್ಯಾಸ್ ಬರುತ್ತೆ. ಸೊ ನಾವು ಟೆನ್ಸಸ್ ನ ಪಕ್ಕಾ ಕಲಿಬೇಕು ಅಂತಂದ್ರೆ ಇದ್ರ ತಮ್ಮ ಒಬ್ಬ ಇದ್ದಾನೆ, ಆಕ್ಸಿಲರಿ ವರ್ಬ್ಸ್. ಅವ್ರನ್ನ ಕಲ್ತ ಮೇಲೆ ಅಷ್ಟೇನೆ ನಮ್ಗೆ ಟೆನ್ಸಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಏನಕ್ಕೆ ಮತ್ತೆ ಆಕ್ಸಿಲರಿ ವರ್ಬ್ ಮಾಡ್ತೀರಾ ಟೆನ್ಸ್ ಬಂದೆ ಅಂತಂದ್ರೆ, ನಾನ್ ಅಬ್ಸರ್ವ್ ಮಾಡಿರಂಗೆ ಮಾತಾಡ್ಬೇಕಾದ್ರೆ ಎಷ್ಟೊಂದ್ ಜನ ಮಾಡೋ ತಪ್ಪು ಟೆನ್ಸಸ್ ಅಲ್ಲಿ. ಸರ್ ಐ ಈಟ್ ಸರ್, ನಾನು ಆಲ್ರೆಡಿ ತಿಂದಿದ್ದೀನಿ ಅನ್ನೋದಕ್ಕೆ ಐ ಏಟ್. ಈ ತರ ನಿಮ್ಗೆ ಪ್ರತಿಯೊಂದು ವರ್ಡ್ಗೂ ಅದ್ರ ಪಾಸ್ಟ್ ಫಾರ್ಮ್ ಬರುತ್ತೆ. ಆ ಪಾಸ್ಟ್ ಫಾರ್ಮ್ ನ ನೀವು ಪರ್ಫೆಕ್ಟ್ ಆಗಿ ಕಲ್ತು ಸ್ವಲ್ಪ ಹೋಮ್ವರ್ಕ್ ಮಾಡಿ ಇಟ್ಕೊಳ್ಳಿ. ಆಕ್ಸಿಲರಿ ವರ್ಬ್ಸ್ ಮಾಡ್ಬಿಟ್ಟು ಮತ್ತೆ ಟೆನ್ಸಸ್ ಬರೋಣ, ಆರ್ ಆಕ್ಸಿಲರಿ ವರ್ಬ್ ಅಲ್ಲೇ ಟೆನ್ಸ್ ಇರುತ್ತೆ, ಅವಾಗ ನಿಮ್ಗಿನ್ನ ಕ್ಲಾರಿಟಿ ಆಗಿ ಅರ್ಥ ಆಗುತ್ತೆ. ಆಯ್ತಾ? ಸೊ ಇವತ್ತಿನ ಎಪಿಸೋಡ್ ನಾನು ಶಾರ್ಟ್ ಆಗಿ ಮುಗಿಸ್ಕೊತಾ ಇದ್ದೀನಿ. ಏನಂತಂದ್ರೆ ಟೆನ್ಸಸ್ ಮೂರೇ ಇದ್ರೂ ಕೂಡ ಅದರಲ್ಲಿ ವೆರೈಟಿಗಳು ಜಾಸ್ತಿ. ಆ ವೆರೈಟಿಗಳನ್ನ ನಾವು ಪರ್ಫೆಕ್ಟ್ ಆಗಿ ಕಲಿಬೇಕು ಅಂತಂದ್ರೆ ನಮಗೆ ಆಕ್ಸಿಲರಿ ವರ್ಬ್ಸ್ ಬರಬೇಕು. ಆಕ್ಸಿಲರಿ ವರ್ಬ್ಸ್ ನಾವು ಕರೆಕ್ಟ್ ಆಗಿ ಕಲ್ತ್ಬಿಟ್ರೆ ಟೆನ್ಸಸ್ ಬರುತ್ತೆ, ಸೆಂಟೆನ್ಸ್ ಕರೆಕ್ಟ್ ಆಗಿ ಫ್ರೇಮ್ ಆಗುತ್ತೆ. ಆಯ್ತಾ? ನೀವ್ ಇದನ್ನ ಪ್ರಿಪೋಸಿಷನ್ಸ್ ಅನ್ಕೊಳಂಗಿಲ್ಲ, ಕಂಜಂಕ್ಷನ್ಸ್ ಅನ್ಕೊಳಂಗಿಲ್ಲ. ಪ್ರಿಪೋಸಿಷನ್ನೇ ಬೇರೆ, ಕಂಜಂಕ್ಷನ್ನೇ ಬೇರೆ, ಆಕ್ಸಿಲರಿ ವರ್ಬ್ಸೇ ಬೇರೆ. ಪ್ರತಿಯೊಂದು ಸೆಂಟೆನ್ಸ್ ನಾವು ಮಾತಾಡ್ಬೇಕಾದ್ರೆ, ನಮ್ಮ ಎಮೋಷನ್ ನ, ನಮ್ಮ ಮೆಸೇಜ್ ನ ಕನ್ವೆ ಮಾಡ್ಬೇಕಾದ್ರೆ ಈ ಮೂರುನು ತುಂಬಾ 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 ಇಂಪಾರ್ಟೆಂಟ್. ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್, ಆಕ್ಸಿಲರಿ ವರ್ಬ್ಸ್ ಅಂಡ್ ದ ಟೆನ್ಸ್ ಫಾರ್ಮ್. ಈ ನಾಲ್ಕು ಪರ್ಫೆಕ್ಟ್ ಆಗಿ ಕೂತ್ಬಿಟ್ರೆ ನಮ್ಮ ಇಂಗ್ಲಿಷ್ ಮಾತಾಡೋಂತ ಸ್ಕಿಲ್ ನ ಇಂಗ್ಲಿಷ್ ಅವನೇ ಬಂದ್ರು ಕೂಡ ತಡೆಯಕ್ಕಾಗಲ್ಲ. ಓಕೆ, ಸೊ ಶಾರ್ಟ್ ಎಪಿಸೋಡ್ ಅನ್ಕೊಂಡು ನನ್ನ ಬೈಕೋಬೇಡಿ, ಇಲ್ಲ ಬೇಜಾರ್ ಮಾಡ್ಕೋಬೇಡಿ. ನಿಮಗೆ ಒಂದು ಚಿಕ್ಕ ಜೋಕ್ ಹೇಳ್ಬಿಟ್ಟು ಹೋಗ್ತೀನಿ. ಇಂಗ್ಲಿಷ್ ಯಾವ ಲೆವೆಲ್ ಫನ್ನಿ ಲ್ಯಾಂಗ್ವೇಜ್ ಅಂತಂದ್ರೆ, ಈ ಸಿ ಗೆ ಪಕ್ಕದಲ್ಲಿ ಸಾ ಇದೆ ಗೊತ್ತಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಿ, ನೆನ್ಪಿದ್ಯಾ? ಸಿ ಸಾ, ಅದೇನೆ ನಮ್ಮ ಟೆನ್ಸ್ ನ ಚಿಕ್ಕ ವಯಸ್ಸಿಂದ ನಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಅದ್ರ ಫನ್ನಿ ಪಾರ್ಟ್ ಒಂದು ಹೇಳ್ಬೇಕು ಅಂತಂದ್ರೆ, ಐ ಸಾ ಅ ಸಾ, ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಸಾ ದಟ್ ಐ ಸಾ ದಟ್ ಡೇ. ಏನಪ್ಪ ಮತ್ತೆ ಸಾ 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 ಅಂತ ಹೇಳ್ತಿದ್ಯಾ ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ಕೆಲವೊಂದು ಪದಗಳಿದೆ, ಅದ್ ಹೆಂಗೆ ಅಂತಂದ್ರೆ ಒಂದೇ SAWನೇ, ಬಟ್ ಅದಕ್ಕೆ ಎರಡೆರಡು ಅರ್ಥ ಇರುತ್ತೆ. ಆಯ್ತಾ? ಮೊದ್ಲು ಹೇಳಿದ್ದು ಐ ಸಾ ಅ ಸಾ ಅಂತಂತಂದ್ರೆ ನಾನು ನೋಡಿದ್ದು, ಸಾ ಅಂತಂದ್ರೆ ಆಕ್ಸ್ ಅಂದ್ರೆ ನಾವು ಕೊಡ್ಲಿ ಮರ ಕಟ್ ಮಾಡಕ್ ಯೂಸ್ ಮಾಡ್ತೀವಿ ಗೊತ್ತಾ? ಅದೇ ಮೆಷಿನ್ ತರ ಇತ್ತು ಅಂದ್ರೆ ಅದನ್ನ ನಾವು ಸಾ ಮೆಷಿನ್ ಅಂತ ಕರಿತೀವಿ. ಸಾ, ಐ ಸಾ ಅ ಸಾ, ನಾನ್ ನೋಡ್ದೆ ಒಂದು ಸಾನ. ಮರ ಕಟ್ ಮಾಡಕ್ ಒಂದು ಮೆಷಿನ್ ಕೊಡ್ಲಿ ಇರುತ್ತೆ ಗೊತ್ತಾ? ಅದನ್ನ ಸಾ ಅಂತ ಕರೀತಾರೆ. ಐ ಸಾ ಅ ಸಾ, ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಸಾ. ನಗು ಬಂದವ್ರಿಗೆ ಥ್ಯಾಂಕ್ ಯು, ನಗು ಬಂದಿಲ್ಲ ಅಂತಂದ್ರೆ ಬೈಕೋಬೇಡಿ. ಆಯ್ತಾ? ಸೊ ಮುಂದಿನ ಎಪಿಸೋಡ್ ಅಲ್ಲಿ ಆಕ್ಸಿಲರಿ ವರ್ಬ್ಸ್ ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಆಕ್ಸಿಲರಿ ವರ್ಬ್ ಅಂಡ್ ಟೆನ್ಸಸ್ ನ ನಾವು ಪರ್ಫೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಸೆಂಟೆನ್ಸ್ ಅಲ್ಲಿ ಯಾವುದೇ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗಲ್ಲ, ನಾವು ಆರಾಮಾಗಿ ಮಾತಾಡೋದು. ಸೊ this was this short episode on tenses. Coming back with auxiliary verbs to you in the next episode. So ನಿಮ್ಮ Janata Spoken English class sponsored by Janata Media Digital Platform in collaboration with New Hardwick Indian School for a better tomorrow. English is easy. ನಿಮಗೆ ಅನ್ನಿಸ್ಬೇಕಷ್ಟೇ. So this is your Lakshmija Narsimha signing off for this episode, but waiting you in the next episode. Until then, stay safe, enjoy, bye.
ಓಕೆ, ಸೊ ಇಲ್ಲಿರುವಂತಹ ನನ್ನ ಎಕ್ಸ್ಪ್ಲನೇಷನ್, ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಇದೇ ತರ ಬರೀ ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ದಿರ ಬೇರೆ ಅಡಿಷನಲ್ ಜನರಲ್ ನಾಲೆಜ್ ಆಗಿರ್ಬೋದು, ಬೇರೆ ಹಾಟ್ ಟಾಪಿಕ್ಸ್ ಮೇಲೆ ಇನ್ಫಾರ್ಮೇಶನ್ ನೀವು ತಿಳ್ಕೊಬೇಕು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ದ ಚಾನಲ್. ನೀವು ಲೈಕ್ ಮಾಡಿದ್ರೆ ನಿಮಗ್ ನಾನ್ ಮಾಡ್ತಿರೋದು ಇಷ್ಟ ಆಗ್ತಿದೆ ಅಂತ ಖುಷಿ ಆಗುತ್ತೆ. ಕಮೆಂಟ್ ಮಾಡಿದ್ರೆ ನನ್ನ ಜೊತೆ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೆಮ್ಮೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕಂಟೆಂಟ್ ಪ್ಲಸ್ ಬೇರೆ ಬೇರೆ ಕಂಟೆಂಟ್ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಯೂಟ್ಯೂಬ್ ಹೋಮ್ ಪೇಜ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.